ಎಲ್ಲರಿಗೂ ನಮಸ್ಕಾರ. ಹರ್ಷಿತಾ ಅಡುಗೆ ಮನೆಗೆ ಸ್ವಾಗತ. ಮಂಡ್ಯ ಸ್ಪೆಷಲ್ ರಾಗಿ ಮುದ್ದೆ ಮಾಡುವ ವಿಧಾನ. ಮೊದಲು ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಹಾಕಿಕೊಂಡು ಬಿಸಿ ಮಾಡಿಕೊಳ್ಳಿ. 10 ನಿಮಿಷ ಆದ ಮೇಲೆ ಕುದಿಯುವ ನೀರಿಗೆ ಸ್ವಲ್ಪವೇ ರಾಗಿ ಹಸಿಟ್ಟನ್ನು ಬೆರೆಸಿ ಸ್ವಲ್ಪವೇ ಹಾಕಬೇಕು. ಹೀಗೆ ರಾಗಿ ಹಸಿಟ್ಟನ್ನು ನೀರಿನ ಜೊತೆ ಬೇಯಿಸೋಕ್ಕೆ ಬಿಡಬೇಕು. ರಾಗಿ ಹಸಿಟ್ಟು ಬೇಯೋ ತನಕ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ನಂತರ ಇನ್ನೂ ಸ್ವಲ್ಪ ರಾಗಿ ಹಸಿಟ್ಟನ್ನು ಹಾಕಿಕೊಂಡು ಬೇಯಿಸಿಕೊಳ್ಳಿ. 5 ನಿಮಿಷ ಚೆನ್ನಾಗಿ ಬೇಯಿಸಲು ಬಿಡಿ. ಈ ರಾಗಿ ಮುದ್ದೆ ಮಾಡುವ ವಿಧಾನ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ನಿಮಗೆ ರಾಗಿ ಮುದ್ದೆ ಇನ್ನೂ ಟೇಸ್ಟಿಯಾಗಿ ಬೇಕಾಗಿದ್ದರೆ ತುಪ್ಪ ಮತ್ತು ಉಪ್ಪನ್ನು ಸೇರಿಸಿಕೊಳ್ಳಿ. ಐದು ನಿಮಿಷ ಚೆಂದಾಗಿ ಬೇಯಿಸಿಕೊಂಡ ಮೇಲೆ 1 ಸ್ಪೂನ್ ತಗೊಂಡು ಚೆಂದಾಗಿ ತಿರುಗಿಸಿಕೊಳ್ಳಿ. ಗಂಟು ಬಾರದಂಗೆ ಚೆಂದಾಗಿ ತಿರುಗಿಸಿಕೊಳ್ಳಬೇಕು. ಒಂದು ಬೌಲಿನಲ್ಲಿ ಸ್ವಲ್ಪ ನೀರನ್ನು ಇಟ್ಟುಕೊಳ್ಳಿ. ನಂತರ ಕೈಯನ್ನು ನೀರಿನಲ್ಲಿ ಹಚ್ಚಿಕೊಂಡು ನಂತರ ಮುದ್ದೆಯನ್ನು ಕಟ್ಟಬೇಕು. ಕೈಯನ್ನು ನೀರಲ್ಲಿ ಹಚ್ಚಿಕೊಳ್ಳದಿದ್ದರೆ ನಿಮ್ಮ ಕೈಗೆ ರಾಗಿ ಹಿಟ್ಟು ಅಂಟಿಕೊಳ್ಳುತ್ತದೆ. ಹೀಗೆ ಅಂಟಿಕೊಂಡರೆ ಮುದ್ದೆ ಕಟ್ಟುವಲು ಕಷ್ಟ ಆಗುತ್ತದೆ. ಹೀಗೆ ಚೆಂದಾಗಿ ಬೇಯಿಸಿಕೊಂಡು ಆನಂತರ ಮುದ್ದೆ ಕಟ್ಟಬೇಕು. ಮಂಡ್ಯ ಸ್ಪೆಷಲ್ ಮುದ್ದೆ ರೆಡಿಯಾಗಿದೆ.